ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ನನ್ನ ಹೊಲೆ ಮಾದಿಗ ಬಂಧು ಬಾಂಧವರಿಗೆ ನನ್ನ ಜೈ ಭೀಮ್ ವಂದನೆಗಳನ್ನು ಹೇಳುತ್ತೇನೆ. ಇಂದು ಕರ್ನಾಟಕದಲ್ಲಿ ಒಳ ಮೀಸಲಾತಿ ಬಗ್ಗೆ ಹೊಲೆ ಮಾದಿಗರಲ್ಲಿ ಜಗಳ ಹಚ್ಚುವಂಥ ಪ್ರಕ್ರಿಯೆ ನಡೀತಾ ಇದೆ. ಒಳ ಮೀಸಲಾತಿಯಿಂದ ಯಾರಿಗೆ ಲಾಭ, ಏತಕ್ಕಾಗಿ ಒಳ ಮೀಸಲಾತಿ ಬರಬೇಕು, ನಾವು ಏತಕ್ಕಾಗಿ ಹೊಲೆ ಮಾದಿಗರು ಜಗಳ ಆಡಿಕೊಳ್ಳಬೇಕು, ಒಬ್ಬರನ್ನೊಬ್ಬರು ತಿಕ್ಕಾಡಿಕೊಳ್ಳಬೇಕು, ಅದರಿಂದ ಯಾರಿಗೆ ಲಾಭ, ಏತಕ್ಕಾಗಿ ಲಾಭ, ನಮ್ಮ ಹೊಲೆ ಮಾದಿಗರಿಗೆ ಲಾಭನ ಅಥವಾ ರಾಜಕೀಯ ನಾಯಕರಿಗೆ ಲಾಭನ ಅಥವಾ ಜಾತಿ ನಾಯಕರಿಗೆ ಈ ಒಳ ಮೀಸಲಾತಿಯಿಂದ ಲಾಭನ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ರಾಜಕೀಯ ನಾಯಕರು ಅಥವಾ ಜಾತಿ ನಾಯಕರು ಈ ಒಳ ಮೀಸಲಾತಿ ಅವರು ಬಯಸ್ತಿದ್ದಾರಾ ಅಥವಾ ಸಾಮಾನ್ಯ ಜನರು ಒಳ ಮೀಸಲಾತಿಯನ್ನು ಬಯಸ್ತಿದ್ದಾರಾ ಅನ್ನುವಂಥ ಮಾತು ನಾವು ತಿಳಿದುಕೊಳ್ಳೋಣ. ನಾನು ಡಾಕ್ಟರ್ ಬಾಬಾ ಸಾಹೇಬರ ಆಶಾ ಜ್ಯೋತಿ, ಎರಡು ಕಣ್ಣುಗಳು ಇದ್ದಂತೆ ಹೊಲೆ ಮಾದಿಗರು. ಈ ಹೊಲೆ ಮಾದಿಗರನ್ನು ಯಾವುದೇ ಜನಾಂಗದವರು, ಯಾವುದೇ ಧರ್ಮಗ್ರಂಥಗಳು, ಯಾವುದೇ ವ್ಯಕ್ತಿಗಳು ನಮ್ಮನ್ನು ಮಾನವರಂತೆ ನೋಡಲಿಲ್ಲ. ಇದು ನಾವು ಮೊದಲನೇದಾಗಿ ತಿಳಿದುಕೊಳ್ಳುವಂಥ ಇದು ವಾಸ್ತವಿಕತೆ, ಸತ್ಯವಾದ ಮಾತು. ಡಾಕ್ಟರ್ ಬಾಬಾ ಸಾಹೇಬರು ಒಂದು ವೇಳೆ ಹೊಲೆ ಮಾದಿಗರಿಗಾಗಿ, ಈ ದಲಿತರಿಗಾಗಿ ಮಾಡುವಂಥ ಕೆಲಸ, ರಿಸರ್ವೇಷನ್ ಬರುವಂಥ ಕೆಲಸ, ಇಟ್ಟಂಥ ಕೆಲಸ ಮಾಡದಿದ್ದರೆ ಹೊಲೆ ಮಾದಿಗರ ಪರಿಸ್ಥಿತಿ ಏನಾಗುತ್ತಿತ್ತು ಅನ್ನುವಂಥ ವಿಚಾರ ನಾವು ಮಾಡಬೇಕು. ಅದಕ್ಕಾಗಿ ಇಂದು ನಾನು ಒಳ ಮೀಸಲಾತಿ ಬಗ್ಗೆ ನನ್ನ ಎರಡೂ ಕೈಗಳು ಬಾಬಾ ಸಾಹೇಬರ ಎರಡು ಕಣ್ಣಿನ ಜ್ಯೋತಿಗಳಾಗಿರ್ತಕ್ಕಂಥ ಬಾಬಾ ಸಾಹೇಬರ ವಿಚಾರಧಾರೆಗಳಿರ್ತಕ್ಕಂಥ ನನ್ನ ಹೊಲೆ ಮಾದಿಗರಿಗೆ, ನನ್ನ ಬಂಧು ಬಾಂಧವರಿಗೆ ನಾನು ಎರಡು ಮಾತುಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ನಾವು ಹೊಲೆ ಮಾದಿಗರು ನಮ್ಮಲ್ಲಿ ಏನು ಮಾಡ್ತಿದ್ದೇವಂತೆ, ಒಬ್ಬರನ್ನೊಬ್ಬರ ದ್ವೇಷಿಸುವುದು, ಒಬ್ಬರನ್ನೊಬ್ಬರು ವಿರೋಧ ಮಾಡುವಂಥ ಪ್ರಕ್ರಿಯೆ ನಮ್ಮಲ್ಲಿ ಅಧಿಕವಾಗುತ್ತದೆ. ಅದು ನಾವು ಮೊಟ್ಟ ಮೊದಲನಾಗಿ ಬಿಡಬೇಕು ಎಂದು ಹೇಳುತ್ತೇನೆ. ವಿಭಜನೆ ಆಗುವುದರಿಂದ, ಹೊಲೆ ಮಾದಿಗರನ್ನು ಡಿವೈಡ್ ಆಗುವುದರಿಂದ ನಮಗೆ ರಾಜಕೀಯ ಅಧಿಕಾರಗಳು ನಮಗೆ ಸಿಗುತ್ತವ, ರಾಜಕೀಯ ಅಧಿಕಾರ ನಮಗೆ ಚೆನ್ನಾಗಿ ಬರುತ್ತಿದೆಯಾ, ಬಳಸ್ಕೋತೀವ ಅಂತಕ್ಕಂಥ ಪ್ರಶ್ನೆ ನಮ್ಮೆದುರು ಇದೆ. ಯಾವ ಜನಾಂಗದವರು, ಯಾವ ಒಂದು ವರ್ಗ ಶತಮಾನಗಳಿಂದ ತುಳಿತಕ್ಕೆ, ದಮನಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗದವರನ್ನ ಇವರು ಇಂದು ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ರಾಜಕೀಯ ಪಕ್ಷಗಳು ಮಾಡುತ್ತಿರುವಂಥ ಒಂದು ಷಡ್ಯಂತ್ರ. ಭಾರತ ದೇಶದಲ್ಲಿ ಹೇಳ್ತಾರೆ, ಕೆಲವೊಂದು ಸಲ ಹಿಂದೂ ಖತ್ರೇಮಿ ಅಂತ ಹೇಳ್ತಾರೆ, ಕೆಲವೊಂದು ಸಲ ಮುಸ್ಲಿಂ ಖತ್ರೇಮಿ ಅಂತ ಹೇಳ್ತಾರೆ, ಕೆಲವೊಂದು ಸಲ ಏನಂತೆ ಹೊಲೆ ಮಾದಿಗರನ್ನ ಇವ್ರು ಖತ್ರೇಮಿಯರಿ, ಇವರನ್ನ ಡಿವೈಡ್ ಮಾಡುವಂಥ ಪ್ರಕ್ರಿಯೆ ಇಂದು BJP ಗೌರ್ಮೆಂಟ್ ಬಂದಿರುವುದರಿಂದ ಈ BJP ಗೌರ್ಮೆಂಟ್ ಹೊಲೆ ಮಾದಿಗರನ್ನ ಡಿವೈಡ್ ಮಾಡೋದು, ಹಿಂದೂ ಖತ್ರೇಮಿ ಅನ್ನೋದು, ಇಂಥ ಘೋಷಣೆಗಳಿಂದ ಸಮಾಜದ ಒಂದು ನೆಮ್ಮದಿ ಕೆಡಿಸುವಂಥ ಕೆಲಸಗಳು ಮಾಡುತ್ತಿದ್ದಾರೆ. ಅದರಲ್ಲಿ ಕೂಡ ಇಂದು ಕರ್ನಾಟಕದಲ್ಲಿ ಹೊಲೆ ಮಾದಿಗರ ಮೀಸಲಾತಿ ಬಗ್ಗೆ, ಹೊಲೆ ಮಾದಿಗರನ್ನು ಡಿವೈಡ್ ಮಾಡುವುದರ ಬಗ್ಗೆ ನಾವು ಎರಡು ಮಾತಾಡ್ತೀವಿ. ಏತಕ್ಕೆ ಹೊಲೆ ಮಾದಿಗರನ್ನ ಡಿವೈಡ್ ಮಾಡ್ತೀರಾ? ಯಾವ ಜನಾಂಗದವರು ಹೊಲೆ ಮಾದಿಗರನ್ನ ಡಿವೈಡ್ ಮಾಡಲು ಬಯಸುತ್ತಿದ್ದಾರೆ? ಯಾವ ನಾಯಕರು ಡಿವೈಡ್ ಮಾಡಲು ಬಯಸುತ್ತಿದ್ದಾರೆ? ಅಥವಾ ಜಾತಿಯ ನಾಯಕರು ಹೊಲೆ ಮಾದಿಗರನ್ನ ಡಿವೈಡ್ ಮಾಡ್ಬೇಕಂತಿದ್ದಾರಾ? ಅಥವಾ ರಾಜಕೀಯ ಪಕ್ಷದವರು ಹೊಲೆ ಮಾದಿಗರನ್ನ ಡಿವೈಡ್ ಮಾಡ್ಬೇಕಂತ ಬಯಸುತ್ತಿದ್ದಾರಾ? ನಾವು ಹೊಲೆ ಮಾದಿಗರು ತಿಳಿದುಕೊಳ್ಳುವ ಮೊಟ್ಟ ಮೊದಲನೇ ಸತ್ಯ. ನಾವು ಒಂದು ತಟ್ಟೆಯಲ್ಲಿ ಊಟ ಮಾಡಿ ಸತ್ತಂಥ ದನವನ್ನು, ಸತ್ತಂಥ ಮಾಂಸವನ್ನು ಇಬ್ಬರು ಹಂಚಿ ತಿಂದು ಬದುಕಿರ್ತಕ್ಕಂಥ ಸಮಾಜದ ಕಟ್ಟೆ ಜನಾಂಗದವರು ನಾವು ಹೊಲೆ ಮಾದಿಗರು. ಅದು ನಾವು ತಿಳಿದುಕೊಳ್ಳಬೇಕು. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಯಾವ ಪ್ರದೇಶದಲ್ಲಿ ಮುಟ್ಲಿಲ್ಲವೋ ಅಂಥ ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಕ್ರಿಶ್ಚಿಯನ್ ಕಲ್ಚರ್ ಎಂಟ್ರಿ ಆಯಿತು. ಆ ಕ್ರಿಶ್ಚಿಯನ್ ಕಲ್ಚರ್ ಎಂಟ್ರಿ ಆದ ಮೇಲೆ ಅಲ್ಲಿ ಏನಾಯಿತು ಅಂದರೆ, ಕ್ರಿಶ್ಚಿಯನ್ ಕಲ್ಚರ್ ಎಂಟ್ರಿ ಆದಮೇಲೆ ಜನಾಂಗದವರಿಗೆ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಕೊಟ್ಟು, ಆಮೇಲೆ ವಿದ್ಯೆ ಕಲಿಯುವಂಥ ಫೆಸಿಲಿಟಿ ಕೊಟ್ಟು ಆ ಜನಾಂಗ ಕ್ರಿಶ್ಚಿಯನಿಟಿ ಫಾಲೋವರ್ ಇತ್ತು. ಅದರಲ್ಲಿ
ಹೊಲೆಯರು ಇದ್ದಾರೆ, ಮಾದಿಗರು ಇದ್ದಾರೆ. ಅದು ಒಂದೊಂದು ಸ್ಟೇಟ್ದಲ್ಲಿ ಒಂದೊಂದು ರಾಜ್ಯದಲ್ಲಿ ಅಲಗಲಗ ಬೇರೆ ಬೇರೆಯಾಗಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಾವು ಹೊಲೆಮಾದಿಗರು ಬಾಬಾ ಸಾಹೇಬ್ರ ಕಣ್ಣುಗಳು ಅಂತ ಹೇಳ್ತಾ ಇದ್ದೀನಿ ಪುನಃ ಪುನಃ. ನಿಮ್ಮನ್ನು ಡಿವೈಡ್ ಮಾಡಿದ್ರೆ, ನಿಮ್ಮನ್ನು ಅಲಗಲಗ ಮಾಡಿದ್ರೆ, ನಿಮ್ಮನ್ನು ವಿಭಜನೆ ಮಾಡಿದ್ರೆ ಹೊಲೆಮಾದಿಗರ ಯಾರಿಗೆ ಲಾಭ? ನಿಮಗಂತೂ ಖಂಡಿತ ಲಾಭ. ನೀವು ಹೊಲೆಮಾದಿಗರಿಗಂತೂ ಖಂಡಿತ ಲಾಭ. ಅದು ರಾಜಕೀಯ ನಾಯಕರಿಗೆ ಲಾಭ, ಅದು ಈಗಿರ್ತಕ್ಕಂಥ BJP ಗೌರ್ಮೆಂಟಿಗೆ ಲಾಭ, ಅದು ಇರ್ತಕ್ಕಂಥ ಈಗ ಏನು ಹೊಲೆಮಾದಿಗರ ಮಧ್ಯೆ ಯಾರು ಜಗಳ ಹಚ್ತಿದ್ದಾರೆ, ಹೊಲೆಮಾದಿಗರನ್ನು ಯಾರು ಡಿವೈಡ್ ಮಾಡ್ಬೇಕಂತಿದ್ದಾರೆ, ಅದರಲ್ಲಿ ಜಾತಿ ನಾಯಕರು ಇರ್ಬೋದು, ಅಥವಾ ಧರ್ಮದ ನಾಯಕರು ಇರ್ಬೋದು, ಅಥವಾ ಎಲ್ಲ ಕೆಲವೊಂದು ಪಕ್ಷಗಳು ಇರ್ಬೋದು. ಆದರೆ ನಾವು ಹೊಲೆಮಾದಿಗರು ಫಸ್ಟ್ ಮೊದಲನೇದಾಗಿ ತಿಳಿದುಕೊಳ್ಳಬೇಕು ಏನಂದರೆ, ನಾವು ದಲಿತರು, ಸಮಾಜದ ಉಪೇಕ್ಷಿತ ಪಟ್ಟಂಥ, ಬಹಿಷ್ಕರಿಸಲ್ಪಟ್ಟಂಥ ಜನಾಂಗದವರು ನಾವು. ಇದು ಮೊದಲನೇ ತಿಳಿದುಕೊಳ್ಳಬೇಕು. ಯಾವುದೇ ಹಳ್ಳಿಯಲ್ಲಿರ್ತಕ್ಕಂಥ ಜನಾಂಗದವರು, ಯಾವುದೇ ಬಡ ಜನಾಂಗದವರು ಹೊಲೆಮಾದಿಗರನ್ನ ದೇಶ ಮಾಡುವುದಿಲ್ಲ ರೀ. ಆದರೆ ಇಂದು ಭಾರತ ದೇಶದಲ್ಲಿ, ಅದರಲ್ಲಿ ಕರ್ನಾಟಕಕ್ಕೆ ಹೊಲೆಮಾದಿಗರ ವಿಶೇಷ ಸಂಸ್ಕೃತಿ ಇದೆ. ಹೊಸದೊಂದು ಸಂಸ್ಕೃತಿ 12ನೇ ಶತಮಾನದಲ್ಲಿ ಬಂದು ನೋಡಿದಾಗ ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಬಂದು ನೋಡಿದಾಗ ಢೋರರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಅನೇಕ ಸೂಳಿ ಸಂಕವ್ವ, ಎಷ್ಟು ಇಲ್ಲಿ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಎಂದು ಕಲ್ಯಾಣ ಕರ್ನಾಟಕ ಹೇಳುತ್ತೆ. ಇದರಲ್ಲಿ ಯಾವುದೇ ಭಿನ್ನ ಭೇದ ಭಾವಗಳು ಇಲ್ಲ. ಅದರಲ್ಲಿ ಕೂಡ ಇಂದು ಹೊಲೆಮಾದಿಗರನ್ನ ಡಿವೈಡ್ ಮಾಡಬೇಕು, ಹೊಲೆಮಾದಿಗರನ್ನ ವಿಭಜನೆ ಮಾಡಬೇಕು, ಹೊಲೆಮಾದಿಗರನ್ನ ಹೊಲೆಮಾದಿಗರನ್ನ ಜಗಳ ಹಚ್ಚುವಂಥ ಪ್ರಕ್ರಿಯೆ ನಮ್ಮ ನಾಯಕರು, ಯಾವ ನಾಯಕರು, ಜಾತಿ ನಾಯಕರು ಇರ್ಬೋದು, ರಾಜಕೀಯ ನಾಯಕರು ಇರ್ಬೋದು, ನಾವು ಮೊದಲನೇದಾಗಿ ಹೊಲೆಮಾದಿಗರನ್ನ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅವ್ರ ಇತಿಹಾಸಕ್ಕೆ ತೊಂದರೆ ಆಗ್ತಿದೆಯಾ, ಅವರ ವಿಚಾರಧಾರೆಗೆ ತೊಂದರೆ ಆಗ್ತಿದೆಯಾ, ಅವರ ಆತ್ಮಗೌರವಕ್ಕೆ ತೊಂದರೆ ಆಗ್ತಿದೆ ಅಂತ ನಾವು ಒಂದು ಸಲ ವಿಚಾರ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ, ನನ್ನ ಬಂಧು ಬಾಂಧವರಲ್ಲಿ, ಹೊಲೆಮಾದಿಗರು ನನ್ನ ಅಣ್ಣ ತಮ್ಮಂದರಲ್ಲಿ ನಾನು ಅತಿ ಕಳಕಳಿ ಮನವಿ ಮಾಡಿಕೊಳ್ತೇನೆ. ಇನ್ನೊಂದು ವಿಷಯ ಏನಂದ್ರೆ, ಮೊನ್ನೆ ಬೆಂಗಳೂರಿನಲ್ಲಿ ನಡೆತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ನಡೆತಕ್ಕಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಹೇಳಿದ್ರು, ನ್ಯಾಷನಲ್ ಫ್ರೀಡಮ್ ಪಾರ್ಕ್ ಏನು ಹೇಳಿದ್ರು ಅಂದ್ರೆ, ಅವ್ರು ಮಂದಕೃಷ್ಣ ಮಾದಿಗ ತೆಲಂಗಾಣದಲ್ಲಿ ಇದಾರಲ್ಲ, ಅವರು ಒಳ್ಳೆ ಲೀಡರ್. ಆದರೆ ಹೊಲೆಮಾದಿಗರ ಡಿವೈಡ್ ಮಾಡಂತ ಲೀಡರ್ ಆಗಬಾರ್ದು, ಹೊಲೆಮಾದಿಗರ ಅಲಗಲಗ ಮಾಡಬಾರ್ದು. ಹೊಲೆಮಾದಿಗರನ್ನ ಡಿವೈಡ್ ಮಾಡಿದ ಮೇಲೆ ಅಲ್ಲೇನಿದೆ ಅಧೋಗತಿ ಏನಿದೆ ಅಂದ್ರೆ, ಇಂದು ಹೊಲೆಮಾದಿಗರು ಒಬ್ಬರನ್ನೊಬ್ಬರು ದ್ವೇಷಿಸಲು ಬೀಜ ಬಿತ್ತುವಂಥ ಕೆಲಸ ನಾವು ಮಾಡಬಾರ್ದು ಅಂತ ಹೇಳ್ತಾರೆ. ಮಂದಕೃಷ್ಣ ಮಾದಿಗರು ಹೇಳ್ತಾರೆ, ಒಂದೇ ಅವ್ರು ಏನು, నాకు తెలుగులో మాట్లాడవచ్చు నేను ఏమంటారంటే, కర్ణాటకలో ఖర్గే ఫ్యామిలీ స్ట్రాంగ్ ఉంది, ఖర్గే ఇష్టపడిన జనాలు ఎక్కువ ఉన్నారు, వాళ్ళు మాదిగలకు డివైడ్ వాళ్ళ మీసలెత్తి చేయనీయరు. మీ అన్నమాట 100% తప్పు. ఎందుకంటే తెలంగాణలో ఖర్గే ఫ్యామిలీ ఉన్నంత కాలము, ఖర్గే ఫ్యామిలీ ఇప్పుడు ఏమంటే మాలమాది ఎప్పుడు డివైడ్ చేయలే. మాలమాదిగలు కూడా కర్ణాటకలో ఇప్పుడు మీరు వస్తే ఏమంటారు, మాలమాదిగలు అంటే అది ఖర్గే పార్టీ అంటే మాలమాదిగల పార్టీ అంటారు. మాలమాదిగల పార్టీ జనాలు కొంతమంది ఇట్లా మాట్లాడతారు. అది మీరు అనొద్దు. మీరు మా గొప్ప నాయకులు, మీరు కూడా కర్ణాటకలో వచ్చి ఇప్పుడు ఎట్లా తెలంగాణ డివైడ్ అయ్యిందంటే, ఇప్పుడు తెలంగాణ డివైడ్ అయినాక జనాలు ఎట్లా ఉన్నారంటే, కొంతమంది క్రిస్టియన్ కన్వర్ట్ అయిన తర్వాత వాళ్ళకు కూడా ఏమవుతుందంటే, బాబా సాహెబ్ ఇచ్చిన ఆశలు, బాబా సాహెబ్ ఇచ్చిన అధికారాలు వాళ్ళకు వర్తించాయి. ಏನಾಯ್ತದಂటే ಏನಾಗುತ್ತೆ ಅಂದರೆ, ಅಲ್ಲಿ ಹೊಲೆಮಾದಿಗರಿಗೆ ಹೇಗೆ ಡಿವೈಡ್ ಮಾಡ್ತಿದ್ದಾರೆ ರಾಜಕೀಯ ನಾಯಕರಂದ್ರೆ, ಮುಂದೇನಾಗುತ್ತೆ, ಹೊಲೆಮಾದಿಗರನ್ನ ಡಿವೈಡ್ ಆದಮೇಲೆ ಮಾದಿಗರಲ್ಲಿ ಡಿವೈಡ್ ಆಗುತ್ತಾರೆ, ಮಾದಿಗರಲ್ಲಿ ಕೂಡ ವಿಭಜನೆ ಆಗುತ್ತೆ. ಅದರಲ್ಲಿ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿ ಒಂದಾಗುತ್ತೆ, ಮಾದಿಗೆ ಕಮ್ಯುನಿಟಿ ಒಂದಾಗುತ್ತೆ. ಮತ್ತು ಈ ಎರಡೂ ಜನಾಂಗದಲ್ಲಿ ಘರ್ಷಣೆ ಚಾಲು. ಇದು ಒಂದು ಮಗ್ಗಲಾದರೆ, ಇನ್ನೊಂದು ಮಗ್ಗಲು ಮಾಲಾ ಕಮ್ಯುನಿಟಿಯಲ್ಲಿ, ಇನ್ನು ಹೊಲೆಯ ಕಮ್ಯುನಿಟಿ ಇಲ್ಲ ಅಂತೀವಿ, ಅದರಲ್ಲೂ ಕೂಡ ಡಿವೈಡ್ ಮಾಡ್ತಾರೆ. ಹೇಗೆ ಡಿವೈಡ್ ಮಾಡ್ತಾರೆ? ಹೇಗಂದ್ರೆ, ವಂಶ ಪರಂಪರೆ ಕೆಲವೊಂದು ಉದ್ಯೋಗಸ್ಥರಿದ್ದಾರೆ, ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಅವರಿಗೆ ಮೀಸಲಾತಿ ಬೇಡ ಅಂಥೇಳಿ, ಈ ಥರ ಅವ್ರಿಗೆ ಕೂಡ ಮೀಸಲಾತಿ ಬೇಡ ಅನ್ನೋದು ಯಾರು ಮಾಡ್ತಿದ್ದಾರೆ? ಇದು ರಾಜಕೀಯ ನಾಯಕರು. ಆ ಕಡೆ ಕ್ರಿಶ್ಚಿಯನ್ ಡಿವೈಡ್ ಮಾಡ್ತಾರೆ, ಈ ಕಡೆ ಹೊಲೆಯರನ್ನು ಹೊಲೆಯರು ಡಿವೈಡ್ ಮಾಡಿದ ಪ್ರಕ್ರಿಯೆ ಅಂದರೆ, ನೀವು ಜಾಬ್ ಮಾಡ್ತೀರ, ನಿಮ್ಗೆ ರಿಸರ್ವೇಷನ್ ಬೇಡ, ಜಾಬ್ ಮಾಡಲ್ದ್ರೆ ರಿಸರ್ವೇಷನ್ ಹೋಗ್ರಿ ಅಂತಕ್ಕಂಥ ಮಾತನಾಡೋದು. ಇದು
ನೋಡಿ ಹೊಲೆಮಾದಿಗರೇ, ನನ್ನ 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 ನಾಯಕರೇ, ನನ್ನ ಹೊಲೆಮಾದಿಗರ ಅಣ್ಣ ತಮ್ಮಂದಿರೇ, ನಿಮ್ಮ ಕೈಯಿಂದಲೇ ನಿಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಧಿಕಾರಗಳನ್ನು ಕಿತ್ತು ಒಗೆಯಲು, ಕಿತ್ತು ಬೀಸಾಡಲು ಅವರು ಮಾಡುತ್ತಿದ್ದ ಕೆಲವೊಂದು ಮಾನಸಿಕತೆ ಉಳ್ಳವರು ಮಾಡುತ್ತಿರ್ತಕ್ಕಂಥ ಇದು ದೊಡ್ಡ ಷಡ್ಯಂತ್ರ. ನೀವು ಮೊದಲು ಇದನ್ನು ತಿಳಿದುಕೊಳ್ಳಬೇಕು. ನಾವು ಹೊಲೆಮಾದಿಗರು ಒಂದು ಅಂತ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತೀನಿ. ಇನ್ನೊಂದು ಏನಾಗುತ್ತೆ ಅಂದರೆ, ಹೇಗೆ 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 ವಿಭಜನೆ ಮತ್ತೊಂದು ಮಗಲಿ ಏನಾಗುತ್ತೆ, ಡಾಕ್ಟರ್ ಸಿದ್ಧಲಿಂಗಯ್ಯನವರು ಹೇಳಿದ್ರು. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಹೊಲೆಮಾದಿಗರು ಹೊಲೆಮಾದಿಗರ ಹಾಡು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಒಂದು ಕವಿತೆಯಲ್ಲಿ ಹೇಳ್ತಾರೆ ಅವರು, ಸಿದ್ಧಲಿಂಗಯ್ಯನವರು ಇಂದು ನಮ್ಮ ಮಧ್ಯೆ ಇಲ್ಲ, ಸಿದ್ಧಲಿಂಗಯ್ಯನವರು ಇದ್ರು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಗೊತ್ತಿರಲಿಲ್ಲ. ಹೊಲೆಮಾದಿ ಒಂದುಗೂಡಿಸುವ ಸಲುವಾಗಿ DSS ಸಂಘವನ್ನು ತೆಗೆದರು. ಅದರಲ್ಲಿ ಕೂಡ ವಿಭಜನೆ ಆಗೋದ್ರು. ನಮ್ಮ ಹೊಲೆಮಾದಿಗರಿಗೆ ಗೊತ್ತಾಗೋದಿಲ್ಲ, ನಾವು ನಮ್ಮನ್ನೇ ನಾವು ಬಡದಾಡಿಕೊಳ್ಳೋದು, ನಮ್ಮನ್ನೊಬ್ಬರು ಟೀಕಿಸುವುದು, ನಮ್ಮನ್ನು ಟೀಕೆ ಟಿಪ್ಪಣಿ ಮಾಡುವಂಥ ಪ್ರಕ್ರಿಯೆಯನ್ನು ಬಿಡಬೇಕು. ಅದರಲ್ಲಿ ಸಿದ್ಧಲಿಂಗವನ್ನು ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ, ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು, ಒದಸಿಕೊಂಡು ಹೊರಗಿದೋರು ನಮ್ಮ ಜನಗಳು ಅಂತಾರೆ. ಅಂದರೆ ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ಒದಸಿಕೊಂಡು ಹೊರಗಿದವರು ನನ್ನ ಜನಗಳು. ಲಾಸ್ಟ್ ಹೇಳ್ತಾರೆ, ಪದ್ಯದಲ್ಲಿ ಹೇಳ್ತಾರೆ, ಕವನಲ್ಲಿ ಹೇಳ್ತಾರೆ, ಭಕ್ತರು ನನ್ನ ಜನಗಳು ಅಂತ ಮಾತನ್ನು ಹೇಳ್ತಾರೆ. ಈ ಕವಿತೆಯಲ್ಲಿ ಹೊಲೆಮಾದಿಗರನ್ನ ಒಂದು ಮಾಡಿದ ವ್ಯಕ್ತಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಡಾಕ್ಟರ್ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ಜೀವನ ಪರ್ಯಂತ ಇರುವ ತನಕ ಜೀವನದಲ್ಲಿ ಅವ್ರನ್ನ ಒಂದು ಮಾಡತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾರೆ. ಆದರೆ ಇಂದು ಜಾತಿ ನಾಯಕರು ಕೆಲವೊಂದು ಕಡೆ ಏನು ಮಾಡ್ತಾರೆ, ನಮ್ಮನ್ನ ವಿಭಜನೆ ಮಾಡಿ. ಏತಕ್ಕಾಗಿ ವಿಭಜನೆ ಮಾಡ್ತಿದ್ದೀರಿ ನೀವು? ಯಾರಿಗಾಗಿ ವಿಭಜನೆ ಮಾಡಿ? ನಿಮ್ಮ ಮಕ್ಕಳನ್ನ ಅಧಿಕಾರ ಸಿಗುತ್ತೇನಂತನ? ಸಿಗೋದಿಲ್ಲ. ಹೊಲೆಮಾದಿಗರ ಮಕ್ಕಳು ಯಾವತ್ತೂ ಅಧಿಕಾರ ಯಾವುದೂ ಸಿಗೋದಿಲ್ಲ. ಒಂದು ವೇಳೆ ನೀವು ಹೊಲೆಮಾದಿಗರು ನಾವು ಬೇರೆ ಬೇರೆ ಆಗಬೇಕು ಅಂತ ನೀವು ಬಡದಾಡ್ತಿದ್ದೀರಲ್ಲ, ಅದರಿಂದ ನಿಮ್ಗೆ ಯಾವ ಅಧಿಕಾರವೂ ಸಿಗೋದಿಲ್ಲ. ಇದರಿಂದ ಲಾಭ ಆಗುವುದು ಯಾರಿಗೆ ಮಾತ್ರ ಅಂದರೆ, ವರ್ಣವಾದಿ ಪರಂಪರೆ, ಬ್ರಾಹ್ಮಣವಾದಿ ಮಾನಸಿಕತೆ ಉಳ್ಳಂಥ ವ್ಯಕ್ತಿಗಳಿಗೆ ಮಾತ್ರ ಲಾಭ ಆಗುತ್ತದೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಹೇಳಿದ್ರು. ಅವ್ರೊಂದು ಆರ್ಟಿಕಲ್ ಬರೆದ. ಅವ್ರ ಆರ್ಟಿಕಲ್ ಇದು ಒಂದು ಆರ್ಟಿಕಲ್ ಏನು ಹೇಳ್ತಾರೆ ಅವರೇ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಏನು ಹೇಳ್ತಾರೆ ಅಂದರೆ, ದಲಿತರ ತಲೆ ಮೇಲೆ ತೂಗುವ ಕತ್ತಿ ಅಂತ ಆರ್ಟಿಕಲ್ ಬರೀತಾರೆ. ದಲಿತರ ತಲೆ ಮೇಲೆ ತೂಗುವ ಕತ್ತಿ ಅಂತ ಆರ್ಟಿಕಲ್ ಬರೀತಾರೆ. ಹೊಲೆಯರನ್ನ ಕಂಡ್ರೆ ಮಾದಿಗರನ್ನಾಗಲ್ಲ, ಮಾದಿಗರ ಕಂಡ್ರೆ ಹೊಲೆಯರನ್ನ. ಯಾಕಪ್ಪ, ನೀವು ಹುಟ್ಟುತ್ತಿಲೆಯನ್ನು ನೀವು ಬುದ್ಧಿವಂತರ, ಹುಟ್ಟುತ್ತಿಲೆ ನಿಮಗೆ ಸಮಾಜದಲ್ಲಿ ಗೌರವ ಸಿಗ್ತಾ, ಹುಟ್ಟುತ್ತಿಲೆ ಸಮಾಜದಲ್ಲಿ ನಿಮ್ಮನ್ನ ಜನರ ಪ್ರೇರಣೆ ನೋಡಿದ್ರ, ನಿಮ್ಮನ್ನ ಮರ್ಯಾದೆಯನ್ನು ಕೊಟ್ರ, ನಾವು ಹೊಲೆಮಾದಿಗರು ಸಮಾಜದ ಕಡೆಯ ಉಪೇಕ್ಷಿತ ಜನಾಂಗದವರು. ನಾವು ನಮ್ಮನ್ನು ಅಧಿಕಾರ ಕೊಟ್ಟಿದ್ದ ವ್ಯಕ್ತಿ ಯಾರಾದರೂ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕೆಲವೊಂದು ಸಲ ಕೆಲವೊಂದು ವ್ಯಕ್ತಿಗಳಿಗೆ ಬಾಬಾ ಸಾಹೇಬ್ ಏನು ಮಾಡಿದ್ದಾರೆ ದಲಿತರಿಗೆ, ತನ್ನ ಜೀವನ ಪರ್ಯಂತ ತನ್ನ ಜೀವನವೇ ದಲಿತರಿಗೆ ಮುಡುಪಾಗಿ ಬರ್ತಕ್ಕಂಥ ವ್ಯಕ್ತಿಯ ವಿಚಾರಧಾರೆಗಳನ್ನು ಇಂದು ಹೊಲೆಮಾದಿಗರ ಮಧ್ಯೆ ಜಗಳ ಹಚ್ಚಿ ಕೆಲವೊಂದು ಮಾನಸಿಕತೆ ಉಳ್ಳಂಥ ವ್ಯಕ್ತಿ ಅವ್ರ ವಿಚಾರಧಾರೆಗಳನ್ನು ಮಣ್ಣು ಪಾಲು ಮಾಡ್ತಿದ್ದಾರೆ. ಅವ್ರ ವಿಚಾರಧಾರೆಗಳನ್ನು ಹೊಲೆಮಾದಿಗರಿಗೆ ಮುಟ್ಟದಂತೆ ನೋಡ್ತಿದ್ದಾರೆ. ನೀವು ನಮ್ಮ ಹೊಲೆಮಾದಿಗರ ಬುದ್ಧಿವಂತರಾಗಬೇಕು. ಏತಕ್ಕಾಗಿ ನಮ್ಮನ್ನು ಜಗಳ ಹಚ್ತಿದ್ದಾರೆ? ನೀವು ರಾಜಕೀಯ ನಾಯಕರಾಗಲಿ ಯಾವುದೇ ನಿಮ್ಮನ್ನು ಹೊಲೆಮಾದಿಯನ್ನು ಏದಕ್ಕೆ ಬಳಸ್ತಿದ್ದಾರೆ? ಅವ್ರ ಪಕ್ಕದಲ್ಲಿ ಕೂಡಿಸಿ ಏದಕ್ಕೆ ಬಳಸ್ತಾರೆ? ನಿಮ್ಮನ್ನ ಕುಡಿಯೋಕ್ಕೆ, ತಿನ್ನೋಕ್ಕೆ, ಬಡಿಯೋಕ್ಕೆ ಮಾತ್ರ ಬಳಸ್ತಿದ್ದಾರೆ. ಮಂದಕೃಷ್ಣ ಮಾದಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ, ಕರ್ನಾಟಕದಲ್ಲಿ ಖರ್ಗೆ ಫ್ಯಾಮಿಲಿ ಇದೆ ಅಂತ ಹೇಳ್ತಾರೆ. ಯಾಕೆ ತೆಲಂಗಾಣದಲ್ಲಿ ಇಲ್ವಾ? ತೆಲಂಗಾಣದಲ್ಲಿ ಜನರನ್ನ ಡಿವೈಡ್ ಮಾಡಲಿಲ್ವಾ? ಅಲ್ಲಿ ಯಾವಾಗ ಜನಾಂಗದವರು, ಅಲ್ಲಿ ಯಾವ ಪಾರ್ಟಿನೂ ಕೂಡ ತೆಲಂಗಾಣದಲ್ಲಿ ದಲಿತರ ಹಕ್ಕಿಗಾಗಿ ಕೆಲಸ ಮಾಡುವಂಥ ಏಕೈಕ ಪಾರ್ಟಿ ಅಂದರೆ ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೇಳ್ತೀವಿ. ನೀವು ನಾಯಕರು ನಿಮ್ಮ ಓಟನ್ನು ತೆಗೆದುಕೊಂಡು ಹೋದ ಮೇಲೆ ಅವರು ನಿಮಗಾಗಿ ಕೆಲಸ ಮಾಡೋದಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ರಾಜಕೀಯ ಹಕ್ಕು ಬೆಳೆಸ್ಕೋಬೇಕಾದ್ರೆ ನಿಮ್ಮಲ್ಲಿರ್ತಕ್ಕ ನಿಮ್ಮ ಜನಾಂಗದವರು ಹೊಲೆಮಾದಿಗರು ಒಂದಾಗಿ ನಿಮ್ಮ ಅಭ್ಯರ್ಥಿಗಳನ್ನು ಚುನಾಯಿಸಿ ಆ ವ್ಯಕ್ತಿಗಳು ನಿಮ್ಮ
ಪಾರ್ಲಿಮೆಂಟಿನಲ್ಲಿ ಹೋದಾಗ ಮಾತ್ರ ನಿಮ್ಮ ವಿಚಾರಧಾರೆಗಳನ್ನು, ನಿಮ್ಮ ಸಂಸ್ಕೃತಿಯನ್ನು, ನಿಮ್ಮ ಕಲ್ಚರ್ ಬಗ್ಗೆ ಅವ್ರು ಮಾತಾಡ್ತಾರೆ. ಎಲೆಕ್ಷನ್ ಬಂದ ನಂತರ ಏನು ಮಾಡ್ತೀರಿ ನೀವು? ಈ ಕಡೆ ಕೆಲವೊಬ್ಬ ನಾಯಕರು, ಆ ಕಡೆ ಕೆಲವೊಬ್ಬ ನಾಯಕರು ಹಂಚಿ ಹೋಗಿ ನಿಮ್ಮ ಜನಾಂಗದವರಿಗೆ, ಅಂದರೆ ನಮ್ಮ ಹೊಲೆಯ ಮಾದಿಗರಿಗೆ ನೀವು ಮಾಡುತ್ತಿರುವಂಥ ದೊಡ್ಡ ಮೋಸ ಎಂದು ಹೇಳ್ತೇನೆ. ನಾನು ಹೊಲೆಮಾದಿಗರನ್ನ ಡಿವೈಡ್ ಮಾಡುವಂಥ ಪ್ರಕ್ರಿಯೆಯನ್ನು ಖಂಡಿತವಾಗಿ ನಾನು ಖಂಡಿಸ್ತೀನಿ. ಯಾಕೆ ಖಂಡಿಸ್ತೀನಿ ಅಂದರೆ, ಇದರಿಂದ ಹೊಲೆಮಾದಿಗರಿಗೆ ಲಾಭ ಇಲ್ಲ. ಇದರಿಂದ ಹೊಲೆಮಾದಿಗರು ಯಾವ ಅಧಿಕಾರದಲ್ಲಿ ಬರೋಕ್ಕಾಗುವುದಿಲ್ಲ. ಇದರಿಂದ ಹೊಲೆಮಾದಿಗರು ತಮ್ಮ ಆತ್ಮ ಸಮ್ಮಾನವನ್ನು, ಅಂಬೇಡ್ಕರ್ ವಿಚಾರಧಾರೆಗಳನ್ನು, ಡಾಕ್ಟರ್ ಬಾಬು ಜಗಜೀವನ್ ಅವರು ಕಂಡಿರತಕ್ಕಂಥ ಸಮಾಜವನ್ನು ನೀವು ಛಿದ್ರ ಮಾಡಲು ನೀವು ಹೊಲೆಮಾದಿಗರು ಮುಂದಾಗ್ತಾ ಇದ್ದೀರಿ ಅಂತ ಹೇಳಲು ನಾನು ಇಚ್ಛೆ ಪಡ್ತೇನೆ. ಏಕೆ ಇಚ್ಛೆ ಪಡ್ತೇನೆ ಅಂದರೆ, ನೀವು ನಿಮ್ಮ ಸಮಾಜವನ್ನು ಬೆಳೆಸಬೇಕಾದ್ರೆ ಹೊರಗಿನ ಯಾರು ಬೆಳೆಸೋದಿಲ್ಲರಿ, ನಿಮ್ಮ ಸಮಾಜವನ್ನು ನೀವೇ ಬೆಳೆಸಬೇಕು. ನಿಮ್ಮ ಸಮಾಜವನ್ನು ನೀವು ಗೌರವಿಸಬೇಕು. ಹೊಲೆಮಾದಿಗರ ಕಂಡ್ರೆ ಒಬ್ಬರನ್ನೊಬ್ಬ ಶತ್ರುಗಳಂತೆ ನೋಡಿ ಒಬ್ಬರನ್ನೊಬ್ಬರು ಚುಚ್ಚು ಅಂತ ಕೆಲಸ ಮಾಡುವುದನ್ನು ಹೊಲೆಮಾದಿಗರು ಬಿಡಬೇಕು. ಬಿಟ್ಟಾಗ ಮಾತ್ರ ಬಾಬಾ ಸಾಹೇಬರ ನೀವು ವಾರಸುದಾರರು ಅಂತ ಹೇಳಲು ಇಚ್ಛೆ ಪಡ್ತೇನೆ. ಓಟ್ ಮಾಡ್ಕೋತೀವಿ ನಾವು ಜನಾಂಗದವರು. ಎತ್ಕೆ ಮಾಡ್ಕೋತೀವಿ? ಬಾಬಾ ಸಾಹೇಬ್ ಕೊಟ್ಟಿರೋಂಥ ಅಧಿಕಾರವನ್ನು, ಬಾಬಾ ಸಾಹೇಬ್ ಕೊಟ್ಟಿರೋಂಥ ವಿಚಾರಧಾರೆಗಳನ್ನು ಅದು ದಲಿತರಿಂದಲೇ ದಮನ ಮಾಡಬೇಕಂತೇಳಿ ಈ ಸರ್ಕಾರ ಮಾಡುವಂಥ ದೊಡ್ಡ ಷಡ್ಯಂತ್ರ. ಆ ಸರ್ಕಾರ ನಿಮಗಾಗಿ ಏನು ಮಾಡ್ತಾ ಇದೆ ಅಂದರೆ, ನಿಮ್ಮನ್ನು ಹೊಲೆಮಾದಿಗರನ್ನ ಡಿವೈಡ್ ಮಾಡ್ತೀವಿ ಅಷ್ಟೇ. ಹೊಲೆಮಾದಿಗರು ನೀವು ಒಂದಾಗಬೇಕು ಅಂದರೆ ನಿಮ್ಮ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ನೀವು ಬೆಳೆಸಬೇಕು ಅಂದರೆ ನೀವು ಒಂದು ಇರಲೇಬೇಕು. ನೀವು ಒಂದು ವೇಳೆ ಡಿವೈಡ್ ಆದ್ರೆ ಅಂದರೆ ನೀವು ಇನ್ನು 100 ವರ್ಷ ಕೆಳಗಡೆ ಬಂದುಬಿಡ್ತೀರಿ. 100 ವರ್ಷ ನೀವು ಏನಾದ್ರೆ ಮತ್ತೆ ದಮನ ಪದ್ಧತಿ ಒಳಗಾಗುತ್ತೀರಿ. ಅದಕ್ಕಾಗಿ ಹೊಲೆಮಾದಿಗರು ಡಿವೈಡನ್ನು ಮಾಡಬೇಡ್ರಿ. ರಾಜಕೀಯ ನಾಯಕರಾಗಲಿ, ಜಾತಿ ನಾಯಕರಾಗಲಿ, ಧರ್ಮ ಚಿಂತಕರಾಗಲಿ, ಜಾತಿ ಚಿಂತಕರಾಗಲಿ, ಈ ವಿಷಯ ಬಗ್ಗೆ ನೀವು ಚರ್ಚೆಯನ್ನು ಮಾಡಬೇಕು. ಹೊಲೆಮಾದಿಗರನ್ನ ಡಿವೈಡ್ ಮಾಡಬಾರ್ದು, ಹೊಲೆಮಾದಿಗರನ್ನು ಒಡೆದು ಆಳುವಂಥ ಪ್ರಕ್ರಿಯೆ ನೀವು ಮಾಡಬಾರ್ದು ಅಂತ ನಾನು ಹೇಳಲು ಇಚ್ಛೆ ಪಡ್ತೀನಿ. ಈ ಸರ್ಕಾರಕ್ಕೆ ಹೊಲೆಮಾದಿಗರ ಹಿಂದೂ ಮುಸ್ಲಿಮರನ್ನ ಬಿಟ್ಟರೆ ಜಗಳ ಹಚ್ಚೋಕೆ ಬೇರೆ ಕೆಲಸ ಇಲ್ಲ. ದೇಶದಲ್ಲಿ ಬೇರೆ ಕೆಲಸ ಮಾಡಬೇಕಲ್ಲ. ಉದ್ಯೋಗಗಳು ತಗೊಂಡು ಬನ್ನಿ, ಯುವಕರಿಸ್ತಿದ್ದಾರೆ, ಅವರನ್ನ ಉದ್ಯೋಗಗಳು ಸೃಷ್ಟಿ ಮಾಡ್ರಿ, ದೊಡ್ಡ ದೊಡ್ಡ ಕಂಪನಿ ಸೃಷ್ಟಿ ಮಾಡ್ರಿ. ಆದರೆ ಬರೀ ಹಿಂದೂ ಮುಸ್ಲಿಂ ಗೌರ್ಮೆಂಟ್ ಮಾಡ್ತಾ ಒಂದೇ ಕೆಲಸ. ಬರೀ ಹಿಂದೂ ಮುಸ್ಲಿಂ ಹೋಯಿತು. ಆಮೇಲೆ ಹೊಲೆಮಾದಿಗರು ಬಂತು. ಇದು ಸಮಾಜಕ್ಕೆ ರಾಜಕೀಯ ಬಿಜೆಪಿ ಗೌರ್ಮೆಂಟ್ ಇದೆಯಲ್ಲ, ಬಿಜೆಪಿ ಗೌರ್ಮೆಂಟ್ ಏನು ಮಾಡಿ ಹೊಲೆಮಾದಿಗರು ಡಿವೈಡು, ಮಾಲಾಮಾದಿಗರು ಡಿವೈಡು, ಹಿಂದೂ ಮುಸ್ಲಿಂ ಡಿವೈಡು ಯಾರು ಬಯಸುವುದಿಲ್ಲ. ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸಮಾಜವನ್ನು ಒಡೆದು ಆಳುವಂಥ ಪ್ರಕ್ರಿಯೆಯನ್ನು ಬಿಡಬೇಕು ಅಂತ ಹೇಳಲು ಇಚ್ಛೆ ಪಡ್ತೇನೆ. ನಾನು ಕೊನೆಯಲ್ಲಿ ನಿಮ್ಗೆ ಹೇಳುವುದೇನೆಂದರೆ, ಹೊಲೆಮಾದಿಗರು ಒಂದಾಗಿ ಬಾಳೋಣ, ಒಂದಾಗಿ ಜೀವಿಸೋಣ. ನಮ್ಮ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ನಾವು ಬೆಳೆಸೋಣ. ಎಲ್ಲಿ ಬಾಬಾ ಸಾಹೇಬ್ ವಿಚಾರಧಾರೆಗಳು ಎಂದು ಈ ಭಾರತ ದೇಶದಲ್ಲಿ ನಿಮ್ಮಿಂದಲೇ ದಮನ ಮಾಡಬೇಕು ಅಂತ ಅವರು ಸಂಚು ಮಾಡುತ್ತಿದ್ದಾರೆ ಅಂತ ವಿಷಯವನ್ನು ನೀವು ತಿಳಿದುಕೊಳ್ಳಬೇಕು ಅಂಥೇಳಿ ನಾನು ಕೊನೆಯಲ್ಲಿ ಒಂದು ಹೇಳ್ತೀನಿ. ಬನ್ನಿ, ಹೊಲೆಮಾದಿಗರು ಕೈ ಜೋಡಿಸೋಣ, ಹೊಲೆಮಾದಿಗರು ಒಂದಾಗೋಣ, ಹೊಲೆಮಾದಿಗರು ಒಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಡಾಕ್ಟರ್ ಜಗಜೀವನ್ ರಾವ್ ಅವರ ವಿಚಾರಧಾರೆಗಳನ್ನು ಮುಂದೊಯ್ಯಲು ನಾವೇ ಸಾರಥಿಯಾಗೋಣ. ಯಾವುದೇ ಜಾತಿಯ ನಾಯಕರು, ಯಾವುದೇ ಧರ್ಮದ ನಾಯಕರು, ಯಾವುದೇ ರಾಜಕೀಯ ಪಕ್ಷ ವಿಚಾರಗಳನ್ನು ಮಣೆಯದೆ, ಅವರ ವಿಚಾರಧಾರಕ್ಕೆ ಬಗ್ಗದೆ ಅವರು ಮಾಡತಕ್ಕಂಥ ಸಂಚನ್ನು ನಾವು ತಿಳಿದು ನಮ್ಮ ಹೊಲೆಮಾದಿಗರು ಒಂದಾಗಿ ಬರೋಣ. ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ಮುಂದೆ ನಡೆಸೋಣ. ಬಾಬಾ ಸಾಹೇಬ್ ವಿಚಾರಧಾರೆಯನ್ನು ಮುಂದೆ ಬಂದಾಗ ಮಾತ್ರ ನಮ್ಮ ಜೀವನ ಸುಖಮಯವಾಗುತ್ತೆ. ಇನ್ನೊಂದು, ನಮಗೆ 10 ಎಕರೆ 30 ಎಕರೆ 50 ಎಕರೆ ಹೊಲ ನಮಗಿಲ್ಲ. ನಿಮ್ಮ ಭಾರತ ದೇಶದಲ್ಲಿ, ವಿಶ್ವದಲ್ಲಿ ಹೊಲೆಮಾದಿಗರ ದೇವರು ಯಾರಂತಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ತಿಳಿದುಕೊಳ್ಳಬೇಕು. ಎಲ್ಲ ಮಗ್ಗಲಲ್ಲಿ ನಿಮ್ಮ ರಕ್ಷಣೆ ಮಾಡುವುದು, ಶಿಕ್ಷಣದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ಆರ್ಥಿಕ ರಂಗದಲ್ಲಿ, ಎಲ್ಲ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡುವಂಥ ಭಾರತದ, ಅದರಲ್ಲಿ ದಲಿತರ ಏಕೈಕ ದೇವರು ಯಾರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀನಿ. ಆ ವಿಚಾರಧಾರೆಗಳನ್ನು ನಾವು ತಿಳಿದುಕೊಳ್ಳಬೇಕೆಂದು ನಾನು ಹೇಳ್ತೀನಿ. ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಹೊಲೆಮಾದಿಗರ ನೀವು ಉಳಿಸಲಿಲ್ಲ ಅಂದ್ರೆ ಬೇರೆ ಉಳಿಸ್ತಾರೇನಪ್ಪ. ನೀವು ಸಂವಿಧಾನಕ್ಕೆ ಅಪಮಾನ ಮಾಡುವ ಜನರನ್ನ ನೀವು ಒಂದಾಗಿ ವಿರೋಧ ಮಾಡಬೇಕು. ದೇಶದ ವಾಸ್ತವಿಕತೆ ನೋಡಿರಲ್ಲ, ಅಲ್ಲಿ ಅಂಬೇಡ್ಕರ್ಗೆ ಅವಮಾನ ಆಯಿತು, ಇಲ್ಲಿ ದಲಿತರಿಗೆ ಅವಮಾನ ಆಯಿತು. ಅಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ವಿರೋಧ ಮಾಡಿ ಮಾತಾಡೋದು ಏನಪ್ಪ, ಎಲ್ಲಿದ್ದಾರೆ ನೀವು ಮಾತಾಡೋರು? ಇಲ್ಲಿ ಮಾರಾಟ ಆಗಿದ್ದೀರಾ ನೀವು ರಾಜಕೀಯ ನಾಯಕರ ಕಡೆ?
ಧರ್ಮದ ನಾಯಕರ ಕಡೆ ಮಾರಾಟ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವನವನ್ನು ನಮಗಾಗಿ, ಒಲೆ ಮಾದಿಗರಿಗಾಗಿ, ದಲಿತರಿಗಾಗಿ ದುಡಿದ ಏಕೈಕ ವ್ಯಕ್ತಿ, ಏಕೈಕ ದೇವ. बापों का बाप अगर कौन है, एक ही बाबा साहब है. दलितों का मसीहा एक ही है, डॉक्टर बाबा साहब है. उसको छोड़कर जो भी बात करेगा वो दलित नहीं है. जो दलितों को डिवाइड करने की बात करेगा वो दलित नहीं है. जो दलितों के उद्धार के लिए बात नहीं करेगा वो दलित नेता नहीं है. जो दलितों की बढ़ोतरी के लिए, दलित अच्छाई के लिए जो बात नहीं करेगा वो दलित नेता नहीं है. इसलिए मैं कहता हूँ, ನೇತಾನು ನೀವು ಆಗಬಹುದು, ರಾಜಕೀಯ ನಾಯಕರು ನೀವು ಆಗಬಹುದು, ಆಳುವ ವರ್ಗನೂ ನೀವು ಆಗಬಹುದು. ಅವ್ರಿಗೆ ಒಂದೇ ಭಯ ತಿಳ್ಕೊಳ್ಳಿ, ಏನಂದ್ರೆ ಮುಂಬರುವ ದಿನಗಳಲ್ಲಿ ಅಲೆಮಾದಿಗರನ್ನ ಡಿವೈಡ್ ಮಾಡದೇ ಇದ್ದರೆ ಭಾರತ ದೇಶಕ್ಕೆ ದೊಡ್ಡ ಕುತಂತ್ರ. ಹೀಗೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಜನಾಭಾ ಹೆಚ್ಚಾಗುತ್ತೆ. ಇವರ ಜನಾಭಾ ಹೆಚ್ಚಾಯಿತು ಅಂದ್ರೆ ವೋಟಿಂಗ್ ಬ್ಯಾಂಕಿಂಗ್ ಇವ್ರು ಹೆಚ್ಚಾಗುತ್ತೆ. ವೋಟ್ ಬ್ಯಾಂಕಿಂಗ್ ಹೆಚ್ಚಾದ್ಮೇಲೆ ಇವ್ರು ಅಧಿಕಾರಕ್ಕೆ ಬರ್ತಾರಂತೇಳಿ ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರ. ನಮ್ಮ ಒಲೆ ಮಾದಿಗರನ್ನ, ನನ್ನ ಜನಾಂಗದವರನ್ನ ನನ್ನ ಜನಗಳು ಅಂದ್ರು ಸಿದ್ದಿಂಗಯ್ಯನವರು. ಏನಂದ್ರು? ನನ್ನ ಜನಗಳು ಅಂತ ಮಾತಾಡಿದ್ರು. ಆದ್ರೆ ಡಾಕ್ಟರ್ ಸಿದ್ದಿಂಗಯ್ಯನವರು ಇಂದು ಇದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ರು. ಅದು ನಿಮಗೆ ಗೊತ್ತಾಗಬೇಕು. ಧರ್ಮ ವಿಚಾರಗಳು ಪಕ್ಕದಲ್ಲಿಡಿ. ನಾವು ಯಾವುದೇ ಬಾಬಾ ಸಾಹೇಬರ ವಿಚಾರಧಾರೆಗಳ ಧಕ್ಕೆ ಬಂದಾಗ, ಬಾಬಾ ಸಾಹೇಬರ ಸಂವಿಧಾನಕ್ಕೆ ಧಕ್ಕೆ ಬಂದಾಗ ಒಲೆ ಮಾದಿಗರು ಮೊದಲನೇದಾಗಿ ಮುಂದಾಗಬೇಕು. ಅವತ್ತು ಹೇಳಿದ್ರು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಹೇಳಿದ್ರು, ಕಲಿತಂಥ ಜನಾಂಗ ನನ್ನನ್ನು ಮೋಸ ಮಾಡ್ತು, ನನ್ನ ಬೆನ್ನಿಗೆ ಚೂರಿ ಹಾಕ್ತು ಅಂತ ಹೇಳಿದ್ರು. ಆದರೆ ಇಂದಿನ ಜನಾಂಗ, ಇಂದಿನ ಯುಗದಲ್ಲಿ ಕಲಿತವರು, ಅನಕ್ಷರಸ್ಥರು, ಬುದ್ಧಿವಂತರು, ವಿಚಾರವಾದಿಗಳು, ಸಮಾಜ ಚಿಂತಕರು ಎಲ್ಲರೂ ಒಂದಾಗಬೇಕು. ಯಾವ ಪರಿಸ್ಥಿತಿಗಾಗಿ, ಯಾವ ಕೃಷಿಗಾಗಿ, ಯಾವ ಅಧಿಕಾರಕ್ಕಾಗಿ ಒಲೆ ಮಾದಿಗರು ಕೆಲಸ ಮಾಡಬೇಡಿ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಅವರನ್ನು ಜೀವಂತವಾಗಿ ಇಡಬೇಕಾದ್ರೂ ಒಲೆ ಮಾದಿಗರ ಮಾತ್ರ. ನೀವು ಒಂದು ವೇಳೆ ಒಲೆ ಮಾದಿಗರು ಡಿವೈಡ್ ಆದರೆ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ನಿಮ್ಮ ಕೈಯಿಂದ ನೀವೇ ಸುಟ್ಟಂತೆ. ಇದು ವಾಸ್ತವಿಕತೆ. ನೀವು ಡಿವೈಡ್ ಆಗಬೇಡ್ರಿ, ಒಂದಾಗಿ ಇದ್ದಾಗ ಮಾತ್ರ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು, ಬಾಬಾ ಸಾಹೇಬರ ಆಶಯಗಳನ್ನು ನೀವು ಬೆಳೆಸಬೇಕು. ನಾವೇ ಬೆಳೆಸೋದಿದ್ದೀವಿ, ಹೊರಗಿನ ಬಂದು ನಿಮ್ಮನ್ನು ಮಾಡ್ತಾರೇನಪ್ಪ. ಈ ಕರ್ನಾಟಕದಲ್ಲಿ ಯಾವ ನಾಯಕರು ನಮಗೆ ಹೇಳುವಂಥ ಅವಶ್ಯಕತೆ ಈಗಿಲ್ಲ. ದೇಶದ ಮೊದಲನೇ ಪಾರ್ಲಿಮೆಂಟ್ ಅಂದು ಕರ್ನಾಟಕ ಕಿರೀಟ ಇದು ಬೀದರ್ ಜಿಲ್ಲೆ. ನಾನು ಬೀದರ್ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಮಂಜು ಮಾಲೇಕರ್ ಅಂತ ಹೇಳಿ ಇದೆ. ನೀವು ಈ ಎಲ್ಲ ವಿಚಾರಧಾರೆಗಳನ್ನ ತಿಳಿದು ನಾವು ಒಂದಾಗೋಣ. ಬನ್ನಿ ಒಲೆ ಮಾದಿಗರೆ, ನಾವು ಒಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಜೀವಂತವಾಗಿರೋಣ. ಕೆಲವೊಂದು ವಿಚಾರಧಾರೆಗಳನ್ನು ಬಿಟ್ಟು ನಮ್ಮನ್ನು ನಾವು ರಕ್ಷಿಸೋಣ. ಸಂವಿಧಾನ ಉಳಿಸಿ, ದಲಿತರನ್ನು ಉಳಿಸಿ, ಸಂವಿಧಾನ ಬೆಳೆಸಿ, ದಲಿತರನ್ನು ಬೆಳೆಸಿ, ಸಂವಿಧಾನ ಉಳಿಸಿ, ಆಶಯ ಡಾಕ್ಟರ್ ಬಾಬಾ ಸಾಹೇಬರ ಆಶಯಗಳನ್ನು ಬೆಳೆಸೋಣ ಅಂತ ಹೇಳಿ ಮಗದೊಮ್ಮೆ ಮತ್ತೆಲ್ಲರಿಗೂ, ನನ್ನ ಒಲೆ ಮಾದಿಗರ ಬಂಧು ಬಾಂಧವರಿಗೂ ನಾವು ಡಿವೈಡ್ ಆಗಬಾರ್ದು, ಒಂದಾಗಿ ಭಾವನ. ಎಲ್ಲರಿಗೂ ಜೈ ಭೀಮ್, ಜೈ ಭೀಮ್, ಜೈ ಭೀಮ್.